ಅರ್ಜುನನು ಭೀಷ್ಮರನ್ನು ಬಾಣಗಳ ಶೈಯಲ್ಲಿ ಮಲಗಿಸಿದ ಮೇಲೆ ಭಗವಾನ್ ಕೃಷ್ಣರು ಅವರ ಜೊತೆ ಕೊನೆ ಸಲ ಭೇಟಿಯಾಗಲು ಬಂದಾಗ ಭೀಷ್ಮರು ಕೇಶವನಲ್ಲಿ ಹೀಗೆ ಕೇಳಿದರು, ನನಗೆ ನನ್ನ 10 ಜನ್ಮಗಳವರೆಗಿನ ನೆನಪು ಇದೆ. ನಾನು ಯಾವ ಪಾಪವನ್ನೂ ಮಾಡಿಲ್ಲ. ಹಾಗಿದ್ದರೂ ಇಂಥ ಬಾಣಗಳ ಶೈಯಲ್ಲಿ ಬಿದ್ದು ನೋವು ಅನುಭವಿಸೋ ದಿನ ನನಗೆ ಏನಕ್ಕೆ ಬಂತು? ಆಗ ಕೃಷ್ಣರು ಮಂದಹಾಸ ಮಾಡಿ, ಈ ಜನ್ಮದಲ್ಲೂ ಮತ್ತು ನಿನ್ನ ಹಿಂದಿನ 10 ಜನ್ಮಗಳಲ್ಲೂ ನೀನು ಯಾವುದೇ ಪಾಪ ಮಾಡಿಲ್ಲ. ಆದ್ರೆ ನಿನ್ನ ಇನ್ನು ಹಳೆಯ ಒಂದು ಜನ್ಮದ ಕರ್ಮ ನಿನಗೆ ಇಂದು ಫಲಿತಾಂಶ ಕೊಡ್ತಾ ಇದೆ ಅಂತ ಹೇಳಿದ್ರು. ಒಮ್ಮೆ ನೀನು ರಾಜಕುಮಾರನಾಗಿದ್ದಾಗ ಕಾಡಿನಲ್ಲಿ ಸಂಚಾರ ಮಾಡುತ್ತಿದ್ದಾಗ ನಿನಗೆ ಒಂದು ಸರ್ಪ ಅಡ್ಡ ಬಂತು. ನೀನು ದಯಾಳುವಾಗಿದ್ದರಿಂದ ಅದನ್ನು ಕೊಲ್ಲಲಿಲ್ಲ, ಬದಿಗೆ ಸರಿಸಲು ಪ್ರಯತ್ನ ಮಾಡಿದೆ. ಆದ್ರೆ ಆ ಜಾಗರೂಕತೆಯಿಂದ ಆ ಸರ್ಪವು ಮುಳ್ಳಿನ ಗಿಡದಲ್ಲಿ ಸಿಲುಕಿಬಿಟ್ಟಿತ್ತು. ಅಷ್ಟು ಹೊರಬರಲು ಪ್ರಯತ್ನಿಸುತ್ತಾ ಇನ್ನೂ ಹೆಚ್ಚು ಸಿಲುಕುತ್ತಿತ್ತು. ಅದು ದಿನಗಟ್ಟಲೆ ಅಲ್ಲೇ ನೋವಿನಲ್ಲಿ ತೊಳಲಾಡುತ್ತಾ ಭಗವಂತನಿಗೆ ರೋಧಿಸುತ್ತಾ ಹೇಳಿತು, ಪ್ರಭು, ನನ್ನ ಮೇಲೆ ಇಂತಹ ತೊಂದರೆ ಮಾಡಿದವನು ಅವನಿಗೂ ಇದೇ ರೀತಿ ನೋವು ಕೊಡುವಂತ. ಆದ್ರೆ ಅದಾದ ಮೇಲೆ 10 ಜನ್ಮಗಳಲ್ಲೂ ನೀನು ಯಾವುದೇ ತಪ್ಪನ್ನು ಮಾಡಿಲ್ಲ. ಆದ್ದರಿಂದ ಆ ಕರ್ಮಕ್ಕೆ ಫಲ ಬಾರದಂತಾಗಿತ್ತು. ಆದ್ರೆ ದ್ರೌಪದಿಯ ಚೀರಾಹರಣ ಆಗುವಾಗ ನೀನು ಮೌನವಿದ್ದೆ. ನಿನ್ನ ಶಕ್ತಿ ಇದ್ದು, ನಿನ್ನ ಬುದ್ಧಿ ಇದ್ದು, ನಿನ್ನ ಧರ್ಮ ಇದ್ದರೂ ಅನ್ಯಾಯವನ್ನು ತಡೆಗಟ್ಟಲಿಲ್ಲ. ಅದೇ ಕ್ಷಣದಲ್ಲಿ ನೀನು ಆ ಪಾಪಕ್ಕೆ ಪಾತ್ರಪಟ್ಟೆ. ಅವತ್ತು ಆ ಸರ್ಪ ಮುಳ್ಳಿನಲ್ಲಿ ಸಿಲುಕಿದ ಹಾಗೆ ನೀನು ಈ ಬಾಣಗಳ ಶೈಯಲ್ಲಿ ಬಂಧಿತನಾಗಿ ನೋವು ಅನುಭವಿಸುತ್ತಿದ್ದೀಯ. ಕೃಷ್ಣ ಕೊನೆಗೆ ಹೀಗೆ ಹೇಳಿದರು, ಕರ್ಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ಜನ್ಮದಲ್ಲೇ ಆಗಲಿ ಮುಂದಿನ ಜನ್ಮದಲ್ಲೇ ಆಗಲಿ ಒಮ್ಮೆ ಮಾಡಿದ ಕರ್ಮ ಫಲ ಒಬ್ಬೊಬ್ಬನು ಖಂಡಿತ ಅನುಭವಿಸಲೇ